ಟಾಟಾದ ಬಂದರೆ ಅವನು ಯಾವ ರೀತಿ ಅವನ ಕಾರ್ಯವೈಖರಿ ಇರುತ್ತೆ, ಏನು ಈಗ ನಮ್ಮ ಒಂದು ಎಸ್ಕಾಂಗಳು ವಿದ್ಯುತ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಕಂಪನಿಗೆ ವಿದ್ಯುತ್ ವಿತರಣಾ ಗುತ್ತಿಗೆಯನ್ನ ಪರವಾನಗಿಯನ್ನ ನೀಡತಕ್ಕಂಥ ಒಂದು ಪ್ರಕ್ರಿಯೆ. ಖಾಸಗೀಕರಣ ಆದ್ರೆ ನಮ್ಮ ಸಂಬಳಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಸರ್, ನಾವೆಲ್ಲ ಹೆಚ್ಚಿಂದ ಕೆಲಸ ಮಾಡಬೇಕು, ಕೆಲಸಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಸರ್ ಅಂತ ಕೇಳಿದ್ರು. ಯಾವಾಗ 10 HP MD ರೆಕಾರ್ಡ್ 10 HP ಗಿಂತ ಹೆಚ್ಚು ರೆಕಾರ್ಡ್ ಆಗುತ್ತೆ ಅದನ್ನ ಒಂದು ಸಬ್ಸಿಡಿ ಬರಲ್ಲ ಅಂತ ಡಿಸ್ಕನೆಕ್ಟ್ ಮಾಡ್ತಾರೆ. ನಾವ್ಯಾರು ಕೂಡ ರೈತರದ ಡಿಸ್ಕನೆಕ್ಟ್ ಮಾಡಕ್ ಹೋಗಲ್ಲ. ಚೆರಿ ಪಿಕಿಂಗ್ ಅಂದ್ರೆ ಅವನಿಗೆ ಬೇಕಾದಂತ ಕನ್ಸ್ಯೂಮರ್ಸ್ ನ ಆಫ್ ಮಾಡ್ತಾನೆ. ನಮ್ಮ ಎಲೆಕ್ಟ್ರಿಸಿಟಿ ಆಕ್ಟ್ ನಲ್ಲಿ ಚೆರಿ ಪಿಕಿಂಗ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಾಂಬೆನಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬಿಲ್ ತರಿಸ್ತೇನೆ ನಮ್ಮ ಸ್ನೇಹಿತರು ಮನೆಯದು, ಅವರು 964 ಯೂನಿಟ್ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳಿ ಸರಾಸರಿ ಲೆಕ್ಕ ಮಾಡಿದಾಗ ಅವ್ನು ಕಟ್ತಾ ಇರ್ತಕ್ಕಂಥದ್ದು ₹14.38 ಒಂದು ಯೂನಿಟ್ಗೆ, ₹14.38. ಅದೇ 964 ಯೂನಿಟ್ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಒಬ್ಬ ಗ್ರಾಹಕನ ಬಿಲ್ ತೆಗೆದು ನೋಡಿದೆ ನಮ್ಮ ಬೆಸ್ಕಾಂ ಅಲ್ಲಿ, ಅವನು ಸರಾಸರಿ ಕಟ್ತಾ ಇರ್ತಕ್ಕಂಥದ್ದು ₹9. ಸ್ಟಾರ್ಟಿಂಗ್ ಆಫರ್ ಕೊಡ್ತಾನೆ ಟಾಟಾದ, ಸ್ಟಾರ್ಟಿಂಗು ಕೆಲವೊಂದು ಚಾರ್ಜಸ್ನೆಲ್ಲ ಕಡಿಮೆ ಮಾಡಿ ಆಫರ್ ಕೊಡ್ತಾನೆ. ಗ್ರಾಹಕರು ಅವ್ರ ಕಡೆ ಓದಂಗೆ ಅವನು ಹೈಯೆಸ್ಟ್ ಪ್ರೈಸ್ ಖಂಡಿತವಾಗ್ಲೂ ಇಡ್ತಾನೆ. ₹5.26 ಡಿಫರೆನ್ಸ್ ಇದೆ ನಮಗೂ ಅವನು ಕೊಡ. ಇದನ್ನ ಸಾರ್ವಜನಿಕರಿಗೆ ನಾವು ಮನದಟ್ಟು ಸಾಕ್ಷಿ ಸಮೇತ ಮನದಟ್ಟನ್ನ ನಾವು ಮಾಡಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮು, ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಹೆಬ್ಬಾಳ ವಿಭಾಗದಲ್ಲಿ ಬೆವಿಕಾಂನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ವಿಚಾರ ಅಂದರೆ ಎಲ್ಲರೂ ಬಾಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಖಾಸಗೀಕರಣ ಆಗುತ್ತೆ ಅಂತ. ಇದು ಖಾಸಗೀಕರಣ ಅಲ್ಲ, ಇದು ನಾವು ಏನು ಈಗ ನಮ್ಮ ಒಂದು ಎಸ್ಕಾಂಗಳು ವಿದ್ಯುತ್ ವಿತರಣೆಯನ್ನು ಮಾಡ್ತಾ ಇದ್ದಾಗ ಇದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಕಂಪನಿಗೆ ವಿದ್ಯುತ್ ವಿತರಣಾ ಗುತ್ತಿಗೆಯನ್ನು ಪರವಾನಗಿಯನ್ನು ನೀಡ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಖಾಸಗೀಕರಣ ಅಲ್ಲದೇ ಇದ್ದರೂ ಮುಂದಿನ ದಿನಗಳಲ್ಲಿ ಖಾಸಗೀಕರಣಕ್ಕೆ ಬೇಗ ಎಲ್ಲ ಎಸ್ಕಾಂಗಳು ಹೋಗ್ತಕ್ಕಂಥದಕ್ಕೆ ಈ ಒಂದು ಪ್ಯಾರಲಲ್ ಲೈಸೆನ್ಸಿಂಗು ಸಪೋರ್ಟ್ ಮಾಡ್ತಕ್ಕಂಥದ್ದು. ಸೊ ಈಗ ನಾನು ಈ ಪ್ಯಾರಲಲ್ ಲೈಸೆನ್ಸಿಂಗಿಂದ ಯಾವ ರೀತಿ ಅನಾಹುತಗಳಾಗ್ತವೆ ಅನ್ನೋದು ಇನ್ನೂ ನಮಗೆ ಅಷ್ಟು ನಮ್ಮ ಕೆಳ ಹಂತದಲ್ಲಿ ಜಾಗೃತಿ ಮೂಡಿಲ್ಲ. ನಾನು ಮೊನ್ನೆ ನನ್ನ ಒಂದು ವಿಭಾಗದಲ್ಲೇ ಕೆಲವರು ನಮ್ಮ ನೌಕರರ ಸಂಘದವರು ಪ್ರೈಮರಿ ಕಮಿಟಿನವರೇ ಬಂದಿದ್ದರು. ಆ ಬಂದಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಏನರಪ್ಪ ಪ್ಯಾರಲಲ್ ಲೈಸೆನ್ಸಿಂಗು ಕೊಡ್ತಾ ಇದ್ದಾರೆ, ಎಲ್ಲರೂ ತುಂಬ ಕೆಲಸ ಮಾಡಬೇಕು ಅಂತ. ಅದಕ್ಕೊಬ್ರು ಹೇಳಿದರು, ಖಾಸಗೀಕರಣ ಆದರೆ ನಮ್ಮ ಸಂಬಳಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಸರ್, ನಾವೆಲ್ಲ ಹೆಚ್ಚಿಂದ ಕೆಲಸ ಮಾಡಬೇಕು, ಕೆಲಸಕ್ಕೆ ಏನು ಸಮಸ್ಯೆ ಇಲ್ವಲ್ಲ ಸರ್ ಅಂತ ಕೇಳಿದ್ರು. ನಾನು ಒಂದು ವಿಚಾರ ಹೇಳಿದೆ ಅವರಿಗೆ, ನೋಡಪ್ಪ, ಖಾಸಗೀಕರಣ ಅಲ್ಲ, ಇದು ಸಮಾನಾಂತರವಾಗಿ ಒಂದು ಲೈಸೆನ್ಸ್ ಕೊಡ್ತಾ ಇರೋದು. ಫಾರ್ ಎಕ್ಸಾಂಪಲ್ಲು, ದೊಡ್ಡಬಳ್ಳಾಪುರದಿಂದ ಡಾಬಸ್ಪೇಟೆಗೆ 3 ಸರ್ಕಾರಿ ಬಸ್ಗಳು ಓಡಾಡ್ತಾ ಇದ್ದಾವೆ. ಅಲ್ಲಿ ಕಂಡಕ್ಟರ್ ಇದ್ದಾನೆ, ಚಾಲಕ ಇದ್ದಾನೆ, 3 ಬಸ್ಗಳು ಓಡಾಡ್ತಾ ಇದ್ದಾವೆ. ಅದೇ ರೂಟಲ್ಲಿ ಮತ್ತೆ ಪ್ರೈವೇಟ್ ಬಸ್ಗಳು 5 ಜನಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ, ನೀನು ಓಡಿಸಪ್ಪ ಅಂತ. ಪ್ಯಾಸೆಂಜರ್ಗಳು ಅದಕ್ಕೂ ಓದ್ತಾರೆ, ಇದಕ್ಕೂ ಓದ್ತಾರೆ. ನೀನು ಒಂದು 1 ಲಕ್ಷ 2 ಲಕ್ಷ ಸಂಬಳ ತಾಣ್ತಾ ಇರೋರು ನಮ್ಮನ್ನು ಅವನು ಯಾಕೆ ಅವನ ಕಂಪ್ನಿಗೆ ನೌಕರನಾಗಿ ಮಾಡ್ಕೋತಾನೆ ಅಂದಾಗ ಅವರು ಕರೆಕ್ಟ್ ಸರ್ ನೀವು ಹೇಳ್ತಾ ಇರೋದು ಅಂತ ಹೇಳಿದ್ರು. ಅಂದರೆ ಇನ್ನೂ ಕೂಡ ಸಮಾನಾಂತರವಾಗಿ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಏನು ಕೊಡ್ತಾ ಇದ್ದಾರೆ ಅದು ಖಾಸಗೀಕರಣ ಅಂತಲೇ ನಾವು ನರೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಸಂಘ ಸಂಸ್ಥೆಗಳು 659 ಇರ್ಬೋದು, ನಮ್ಮ ಇಂಜಿನಿಯರ್ಸ್ ಸಂಘ ಇರ್ಬೋದು, ನಮ್ಮ ಡಿಪ್ಲೊಮಾ ಇಂಜಿನಿಯರ್ಸ್ ಅಸೋಸಿಯೇಷನು, ಎಒಸ್ ಅಸೋಸಿಯೇಷನು, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಸೋಸಿಯೇಷನು ಎಲ್ಲ ಒಟ್ಟಾರೆ ಕೂಡಿ ನಮ್ಮ ಒಕ್ಕೂಟ ವ್ಯವಸ್ಥೆ ಏನಿದೆ, ನಮ್ಮ ಫೆಡರೇಷನ್ನವರು ಸಾಕಷ್ಟು ಜಾಗೃತಿಯನ್ನು ಎಲ್ಲ ರೈತ ಸಂಘಗಳಿಗೆ, ವಿವಿಧ ವರ್ಗದ ಗ್ರಾಹಕಗಳಿಗೆ ಮೂಡಿಸ್ತಾ ಇದ್ದಾರೆ. ಆದರೆ ಎಲ್ಲ ಕಡೆನೂ ಕೂಡ ನಾನು ಅಬ್ಸರ್ವ್ ಮಾಡಿದಂಗೆ ಅಲ್ಲಿ ಖಾಸಗೀಕರಣ ಅಂತ ಬರ್ತಾ ಇದ್ದಾವೆ. ಈಗ ಎಲ್ಲ MLAಗಳು ಕೂಡ ಜಾಗೃತಿ ಹೇಳ್ತಾ ಇದ್ದಾರೆ, ಈ ಖಾಸಗೀಕರಣದ ಬಗ್ಗೆ ಹೋಗಿ ಹೇಳ್ತಾ ಇದ್ದೀವಿ. ನಾಳೆ ದಿವಸ ಅವರು ಸೆಷನಲ್ಲೂ ಕೂಡ ಖಾಸಗೀಕರಣ ಆಗೋದ್ರಿಂದ ನಮಗೆ ಸಮಸ್ಯೆ ಆಗ್ತದೆ ಅಂದಾಗ ನಮ್ಮ ಸರ್ಕಾರ ನಾವು ಖಾಸಗೀಕರಣಕ್ಕೆ ಮಾಡ್ತಾನೆ ಇಲ್ಲ, ನಾವು ಸಮಾನಾಂತರವಾಗಿ ಇನ್ನೊಂದು ಲೈಸೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ಸೊ ಅದಕ್ಕೆ ಇದು ಸಮಾನಾಂತರವಾಗಿ ಏನು ವಿದ್ಯುತ್ ವಿತರಣಾ ಪರವಾನಗಿಯನ್ನು ಕೊಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಖಾಸಗೀಕರಣ ವಾಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಅನ್ನೋದನ್ನ ಮನವರಿಕೆ ಫಸ್ಟು ಮಾಡಬೇಕು. KERCನಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಆಕ್ಟ್ 2003ನಲ್ಲಿ ಪ್ಯಾರಲ್ ಆಗಿ ಸಮಾನಾಂತರವಾಗಿ ಈ ಒಂದು ಪರವಾನಗಿಯನ್ನು ನೀಡಲಿಕ್ಕೆ ನಮ್ಮ ಸೆಕ್ಷನ್ 14ನಲ್ಲಿ ಅವಕಾಶ ಇದೆ. ಅದರಲ್ಲಿ ಒಂದು ವಿಚಾರ ಏನು ಹೇಳ್ತಾರೆ ಅಂದರೆ, ಅವ್ರದ್ದೇ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಬೇಕು ಅಂತ ಹೇಳ್ತಾರೆ. ಅವ್ರದ್ದೇ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಮಾಡಿಕೊಂಡು ತದನಂತರ ಅವರು ವಿದ್ಯುತ್ತನ್ನು ಕನ್ಸ್ಯೂಮರಿಗೆ ಸರಬರಾಜು ಮಾಡಬೇಕು ಅಂತ ಇದೆ. ಸೊ ಅವ್ರದ್ದೇ ವಿದ್ಯುತ್ ಇನ್ಫ್ರಾಸ್ಟ್ರಕ್ಚರ್ನ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕು, ಅದೆಲ್ಲ ಆಗೋದಿಲ್ಲ ಅಂತ ನಮ್ಮ ಕೆಲವರು ನೌಕರರು ಮತ್ತು ನಾವು ಇಂಜಿನಿಯರ್ಸ್ಗಳು ತಿಳ್ಕೊಂಡಿದ್ದೀವಿ ಕೆಲವರು.
ಆದರೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ 8/7/2028 ಈ ರಿಲಯನ್ಸು ಟಾಟಾ ಇವರೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಏನು, ನಾವು ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೇ ಎಸ್ಕಾಮ್ನ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೇ ನಾವು ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ಅವಾಗ ಸುಪ್ರೀಂ ಕೋರ್ಟು ಅದಕ್ಕೆ ಬೇಕಾದಂಥ ಸರ್ಚಾರ್ಜಸ್ ಅಂದರೆ ನಮ್ಮ ಅವೇನು ವೀಲಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ತಾವು ವಿದ್ಯುತ್ತನ್ನು ವಿತರಣೆ ಮಾಡಲಿಕ್ಕೆ ಅವರು ಕೂಡ ತಮ್ಮ ನೆಟ್ವರ್ಕ್ನ ಉಪಯೋಗಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಆದೇಶನ 8/7/2008 ಕೊಟ್ಟಿದೆ. ಅಂದರೆ 2003 ಎಲೆಕ್ಟ್ರಿಸಿಟಿ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಅದು ಸೆಕ್ಷನ್ 14 ಇರ್ತಕ್ಕಂಥದ್ದು ಥ್ರೂ ದೇರ್ ಓನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತ ಏನಿದೆ ಅದು ಸೂಪರ್ ಸೀಡ್ ಆದಂಗೆ ಆಯಿತು. ಅವನು ಲೈಸೆನ್ಸ್ ತಗೊಂತಾನೆ, ಲೈಸೆನ್ಸ್ ತಗೊಂಡಿದ್ದಾದಮೇಲೆ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ನ ಕೋರ್ಟ್ ಮಾಡಿ ನಾನು ಅದೇ ನೆಟ್ವರ್ಕ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ KRCಗೆ ಸಬ್ಮಿಟ್ ಮಾಡಿದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಧಿಕ್ಕರಿಸಿ ಇದು ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ಸಮಾನಾಂತರವಾಗಿ ಅವರು ವಿತರಣೆಯಾದ ಪರವಾನಗಿಯನ್ನು ನೀಡಿದ್ರೆ ಅವನು ನಮ್ಮ ನೆಟ್ವರ್ಕನ್ನು ಕೂಡ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನು ಸುಪ್ರೀಂ ಕೋರ್ಟು ತನ್ನ ಆದೇಶದಲ್ಲಿ ತಿಳಿಸಿದೆ. ಸೆಕ್ಷನ್ 15 ಏನು ಹೇಳುತ್ತೆ, ಸೆಕ್ಷನ್ 15 ಏನು ಪ್ರೊಸೀಜರ್ ಲೈಡ್ ಮಾಡಿದ್ದಾರೆ, ಯಾವ ಥರ ಪರವಾನಗಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವನು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾನೆ. ಅವನು ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಅಬ್ಜೆಕ್ಷನ್ ಕಾಲ್ ಮಾಡಿ 30 ದಿವಸ ನಮಗೆ ಸಮಯವನ್ನು ನೀಡಿದ್ದಾರೆ. ಈಗ 30 ದಿವಸ ಅಂದರೆ 23ನೇ ತಾರೀಕು 30 ದಿವಸ ಕಂಪ್ಲೀಟ್ ಆಗ್ತಾಯಿದೆ. ನಾವುಗಳು ಕೂಡ ಎಲ್ಲ ಅಬ್ಜೆಕ್ಷನ್ನ ಫೈಲ್ ಮಾಡ್ತಾ ಇದ್ದೇವೆ. ನಮ್ಮ ಸಂಘ ಸಂಸ್ಥೆಗಳು ಕೂಡ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಿ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟು ಎಲ್ಲ ವರ್ಗದ ಗ್ರಾಹಕರಿಗೆ ರೈತರಿಗೆ ಜಾಗೃತಿಯನ್ನು ಮೂಡಿಸಿ ಅವ್ರ ಕಡೆಯಿಂದಲೂ ಕೂಡ ಅಬ್ಜೆಕ್ಷನನ್ನು ಫೈಲ್ ಮಾಡೋಂಥ ಕೆಲಸ ನಮ್ಮ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ. ಈ 30 ದಿವಸ ಮುಗಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತಾರೆ, ಟ್ರಾನ್ಸ್ಮಿಷನ್ ಲೈಸೆನ್ಸಿಗೆ ಕಳಿಸ್ತಾರೆ. ನಮ್ಮ ಟ್ರಾನ್ಸ್ಮಿಷನ್ ಏನು ಯುಟಿಲಿಟಿ ಇದೆ KPTCಯಲ್ಲಿ ಕಳಿಸ್ತಾರೆ 30 ದಿನ ಆದಮೇಲೆ. KPTCಯಲ್ಲರೂ ಕೂಡ ಅವರು ಕೂಡ ಒಂದು ರೆಕಮೆಂಡೇಷನ್ ಕೊಡ್ಬೋದು, ಕೊಡಿ ಅಂತಲಾದರೂ ಕೊಡ್ಬೋದು, ಕೊಡಬೇಡಿ ಅಂತಲಾದರೂ ಕೊಡ್ಬೋದು. KPTCಯಲ್ಲಿ ಇವತ್ತು ನಮ್ಮ ಟ್ರಾನ್ಸ್ಮಿಷನ್ ಯುಟಿಲಿಟಿ ನಮ್ಮ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಅವರು ಕೂಡ ಪರವಾನಗಿಯನ್ನು ಕೊಡಬೇಡ ಅಂತ ಕೊಡ್ಬೋದು. ಅದನ್ನು ಕೊಟ್ಟರೆ ಅದೇನು ಬೈಂಡಿಂಗ್ ಇಲ್ಲ. ಏನು KRC ಅವ್ರ ರೆಕಮೆಂಡೇಷನ್ನ ತೊಗೋಬೇಕು ಟ್ರಾನ್ಸ್ಮಿಷನ್ ಯುಟಿಲಿಟೀಸ್ದ ಅಂತಲೂ ಏನೂ ಇಲ್ಲ. ಅವ್ರಿಗೂ ಕೂಡ 30 ದಿವಸ ಸಮಯ ಕೊಡ್ತಾರೆ ನಮ್ಮ ಅಬ್ಜೆಕ್ಷನ್ ಪೀರಿಯಡ್ ಆದಮೇಲೆ. ತದನಂತರ ಕಮಿಷನ್ ಡಿಸಿಷನ್. ಕಮಿಷನ್ ಮೇ ಗ್ರ್ಯಾಂಟ್ ಆರ್ ರಿಜೆಕ್ಟ್. ಗ್ರ್ಯಾಂಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಆದರೆ ರಿಜೆಕ್ಟ್ ಮಾಡಿದರೆ ವ್ಯಾಲಿಡ್ ರೀಸನ್ನ ಅವರು ಬೈ ರೈಟಿಂಗಲ್ಲಿ ಇಡಬೇಕು, ಯಾಕೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಕಮಿಷನ್ ಯಾವಾಗ ರಿಜೆಕ್ಟ್ ಮಾಡ್ತದೆ ಅಂತಂದರೆ KRC ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಸೆಕ್ಷನ್ 108 ಇದೆ ಒಂದು. ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಟು KRC ಒಂದು ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಸೆಕ್ಷನ್ 108 ಲೈಸೆನ್ಸ್ನ ಕೊಡಬಾರ್ದು ಅನ್ನೋ ಒಂದು ಡೈರೆಕ್ಷನ್ನ ಕಮಿಷನ್ಗೆ ಕೊಡೋಕ್ಕೆ ಅವಕಾಶ ಇದೆ. ಸರ್ಕಾರ ಮನವರಿಕೆ ಮಾಡಬೇಕು, ಅಂದರೆ ಸಾರ್ವಜನಿಕ ಹಿತದೃಷ್ಟಿ ಇದರಲ್ಲಿ ಇದೆ. ಈಗ ರೀಸನ್ ಫಾರ್ ರಿಜೆಕ್ಷನ್ಗೆ KRC ಬಂದಿರತಕ್ಕಂಥ ಪಾಯಿಂಟ್ಗಳು, ಎಲಿಜಿಬಿಲಿಟಿ ರಿಕ್ವೈರ್ಮೆಂಟು. ಟಾಟಾಗೆ ಏನು ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಇಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಇನ್ನು ಫೈನಾನ್ಷಿಯಲ್ ಕೇಪಬಿಲಿಟಿ ಇರ್ತದೆ, ಫೈನಾನ್ಷಿಯಲ್ ಕೇಪಬಿಲಿಟಿ ಟಾಟಾಕ್ಕಿಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೆ ಅವಕಾಶಗಳು ಕೂಡ ಇರೋದಿಲ್ಲ. ಇನ್ನು ಪಬ್ಲಿಕ್ ಇಂಟ್ರೆಸ್ಟು, ನಮ್ಗೆ ಉಳಿದಿರೋದೊಂದೇ ಪಬ್ಲಿಕ್ ಇಂಟ್ರೆಸ್ಟು. ಇನ್ನು ಕೆಲವು ರೀಸನ್ಗಳಿದೆ, ಫೇಲ್ಯೂರ್ ಟು ಕಂಪ್ಲೈ ಲೈಸೆನ್ಸ್ ಪ್ರೊಸೀಜರ್ ಅಪ್ಲಿಕೇಶನ್ಸು, ಇದೆಲ್ಲ ಇರ್ತವೆ, ಇವನ್ನೆಲ್ಲ ಮಾಡ್ತಾರೆ. ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಪಬ್ಲಿಕ್ ಇಂಟ್ರೆಸ್ಟ್. ಪಬ್ಲಿಕ್ ಇಂಟ್ರೆಸ್ಟ್ನ ಕೋಟ್ ಮಾಡಬೇಕು. ಇದಕ್ಕೆ ನಾವು ಸರ್ಕಾರಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅನ್ನೋದು ನಾವು ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ಯಾವ ರೀತಿ ಮನವರಿಕೆ ಮಾಡಿಕೊಡ್ಬೇಕು ಅಂತಂದರೆ, ಇವತ್ತು ರೈತರಿದ್ದಾರೆ, ರೈತರಿಗೆ ಸರ್ಕಾರ ಅಪ್ ಟು 10 HP ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೆ. ಈಗ ನಮ್ಮವು ಕೂಡ ಬೋರ್ಗಳಿದ್ದಾವೆ. ಇವತ್ತು ಆ ಶಿರಾ ಪಾವಗಡ ಕಡೆ ಹೋದರೆ 1100 ಅಡಿ 1200 ಅಡಿ 1500 ಅಡಿವರೆಗೂ ಹೋಗಿದ್ದಾರೆ. 7.5 HP 8 HP ಮೋಟ್ರ್ ಬಿಟ್ಟರು ಕೂಡ 7.5 HP 10 HP ಮೋಟ್ರ್ ಬಿಟ್ಟರೂ ಕೂಡ ನೀವು 500 600 700 ಅಡಿಯಿಂದ ನೀರು ಎತ್ತಬೇಕಾದ್ರೆ ಅದು MD ರೆಕಾರ್ಡ್ ಆಗೋದು 15 HP 12 HP ಈ ಥರ ರೆಕಾರ್ಡ್ ಆಗುತ್ತೆ. ಯಾವಾಗ 10 HP MD ರೆಕಾರ್ಡ್ 10 HPಗಿಂತ ಹೆಚ್ಚು ರೆಕಾರ್ಡ್ ಆಗುತ್ತೋ ಅದನ್ನು ಅವ್ನು ಸಬ್ಸಿಡಿ ಬರಲ್ಲ ಅಂತ ಡಿಸ್ಕನೆಕ್ಟ್ ಮಾಡ್ತಾನೆ. ನಾವ್ಯಾರು ಕೂಡ ರೈತರದ ಡಿಸ್ಕನೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಸರ್ಕಾರ ನಮಗೆ ಅದನ್ನು ಅನುಸರಿಸ್ಕೊಂಡು ರೈತರಿಗೆ ಕೋಆಪ್ರೇಟ್ ಮಾಡಲಿಕ್ಕೆ ನಮಗೇನು ಸರ್ಕಾರದಿಂದ ನಿರ್ದೇಶನ ಇದೆ ನಾವು ಚಾಚು ತಪ್ಪದೆ ಮಾಡ್ತಾ ಇದ್ದೇವೆ. ಅವ್ನಿಗೆ ಯಾವುದು ಬೈಂಡಿಂಗ್ಸ್ ಇರಲ್ಲ. 10 HP ಒಳಗೆ ಉಪಯೋಗಿಸಿದ್ರೆ ನೀನು ಕೊಡ್ತೀನಪ್ಪ, 10 HP ಮೇಲೆ ಉಪಯೋಗಿಸಿದ್ರೆ ನಾನು ಕೊಡೋಕ್ಕೆ ಬರೋದಿಲ್ಲ, ಸರ್ಕಾರದಿಂದ ನನಗೆ ಸಬ್ಸಿಡಿ ಬರೋದಿಲ್ಲ ಅನ್ನೋದನ್ನ ಹೇಳ್ತಾನೆ ಅವನು. ಈ ಥರ ಆದರೆ
ಇವತ್ತು ಶೇಕಡ ನಾವು ಪ್ರಾಕ್ಟಿಕಲ್ಲಾಗಿ ಏನು ನಡೀತಾ ಇದೆ ಅಂತ ನೋಡೋದಾದರೆ ಶೇಕಡ 70%ಗಿಂತ ಹೆಚ್ಚು ಬೋರ್ವೆಲ್ಗಳು 10 HP ಎಕ್ಸೀಡ್ ಆಗ್ತದೆ. 10 HP ಮೋಟ್ರ್ ಬಿಟ್ಕೊಂಡಿದ್ರೂ ಕೂಡ ಅನೇಕ ಸಂದರ್ಭದಲ್ಲಿ 10 HP ಎಕ್ಸೀಡ್ ಆಗ್ತದೆ ಆ ಡೆಪ್ತಿಂದ ನೀರನ್ನು ತೆಗಿಬೇಕಾದ್ರೆ. ಇದನ್ನೆಲ್ಲ ನಾವು ರೈತರಿಗೆ ಹೋಗಿ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಇಲ್ಲಿ ಸಾಮಾಜಿಕ ಕಳಕಳಿ ಇದೆ. ಮತ್ತು ಇವತ್ತು ನಾವು ಆ್ಯಸ್ ಪರ್ KRC ನಾರ್ಮ್ಸು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಸ್ಟ್ರೀಟ್ ಲೈಟು ವಾಟರ್ ಸಪ್ಲೈ ಇನ್ಸ್ಟಾಲೇಷನ್ಗಳಿಗೆ ಪ್ರೀಪೇಯ್ಡ್ ಮೀಟ್ರ್ ಹಾಕಬೇಕು ಅಂತ ಇದೆ. ನಾವು ಯಾವುದು ಪ್ರೀಪೇಯ್ಡ್ ಮೀಟ್ರ್ ಹಾಕಿಲ್ಲ. ಕಾಲಕ್ಕೆ ಸರಿಯಾಗಿ ಯಾವುದೇ ಸರ್ಕಾರದ ಇಲಾಖೆಯಿಂದ ಕಾಲಕ್ಕೆ ಸರಿಯಾಗಿ ನಮ್ದು ಯಾವುದೂ ವಿದ್ಯುತ್ ಬಿಲ್ಗಳನ್ನ ಕಟ್ತಾ ಇಲ್ಲ. RDPRP ಇರ್ಬೋದು, BBMP ಇರ್ಬೋದು, ಅಥವಾ BWSSB ಇರ್ಬೋದು, ಜಲಸಂಪನ್ಮೂಲ ಇಲಾಖೆಗಳಿರ್ಬೋದು, ಪೊಲೀಸ್ ಇಲಾಖೆಗಳಿರ್ಬೋದು, ಶಿಕ್ಷಣ ಇಲಾಖೆಗಳಿರ್ಬೋದು, ಯಾವುದೂ ಇಲಾಖೆಗಳು ಸರಿಯಾದ ಸಮಯಕ್ಕೆ ಪಾವತಿ ಮಾಡ್ತಾ ಇಲ್ಲ. ಅವನು ಬಂದರೆ ಇದನ್ನು KRCನಲ್ಲಿ ಏನು ಆಪ್ಷನ್ ಇದೆ ಖಂಡಿತವಾಗ್ಲೂ ಎಲ್ಲವಕ್ಕೂ ಪ್ರೀಪೇಯ್ಡ್ ಮೀಟ್ರ್ ಆಗೋಕ್ಕೆ ಹೋಗ್ತಾನೆ ಮತ್ತು ಕಾಲಕ್ಕೆ ಸರಿಯಾಗಿ ಪೇಮೆಂಟ್ನ ಮಾಡಬೇಕಾಗ್ತದೆ. ಅಂದರೆ ಯಾಕೆಂದರೆ ಸರ್ಕಾರಿ ಸ್ವಾಮ್ಯದಲ್ಲಿ ನಾವು ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇದು ಕೂಡ ಸರ್ಕಾರದ ಬದ್ಧತೆ, ಸಾಮಾಜಿಕ ಕಳಕಳಿ ಇರತಕ್ಕಂಥದ್ದು. ಮೊನ್ನೆ 2024ರಲ್ಲಿ 2 ವರ್ಷದ ಮುಂಚೆ RDPRPನಲ್ಲಿ ಸ್ಟ್ರೀಟ್ ಲೈಟು ಮತ್ತು ವಾಟರ್ ವರ್ಕ್ಸ್ ಮೇಲೆ ಏನು ಇಂಟ್ರೆಸ್ಟ್ ಅಕ್ಯುಮುಲೇಟ್ ಆಗಿತ್ತು, ಸರ್ಕಾರ ಒಂದು ಬಾರಿ ಅದಕ್ಕೆ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಇಂಟ್ರೆಸ್ಟ್ನ ವೇ ಆಫ್ ಮಾಡ್ತು. ಈ ಟಾಟಾ ಕಂಪ್ನಿನಾದರೆ ಇಂಟ್ರೆಸ್ಟ್ನ ವೇ ಆಫ್ ಮಾಡೋಕ್ಕೆ ಬಿಡ್ತಾನ? ಇಲ್ಲಿ ನಮಗೆ ಸರ್ಕಾರ ಮತ್ತು ನಮ್ಮ ಕಂಪ್ನಿಗೆ ಇರ್ತಕ್ಕಂಥ ಇದು ಬಾಂಡಿಂಗ್ ಇದನ್ನು ಸಾರ್ವಜನಿಕ ಹಿತದೃಷ್ಟಿ, ಸಾರ್ವಜನಿಕ ಕಳಕಳಿ ಅಂತ ಕರೀತಾರೆ. ಇದನ್ನು ನಾವು ಎಲ್ಲ ವರ್ಗದ ಸರ್ಕಾರದ ಪ್ರತಿನಿಧಿಗಳಿಗೆ, ಅವ್ರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು MLA ವರೆಗೂ MP ವರೆಗೂ ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಇದನ್ನು ಅರ್ಥ ಮಾಡಿಸ್ಬೇಕು. ಇವತ್ತು 13,000 ಕೋಟಿಗಿನ ಹೆಚ್ಚು ಸರ್ಕಾರದಿಂದ ನಮಗೆ ಬಾಕಿ ಇದೆ ಇವತ್ತು. ಸೊ ಇದನ್ನು ಜನಗಳಿಗೆ ನಾವು ಸರಿಯಾಗಿ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಟಾಟಾದನ್ನು ಬಂದರೆ ಅವನು ಯಾವ ರೀತಿ ಅವನ ಕಾರ್ಯವೈಖರಿ ಇರುತ್ತೆ, ಅವನು ಯಾವ ರೀತಿ ಕನ್ಸ್ಯೂಮರ್ನ ಕ್ಯಾಪ್ಚರ್ ಮಾಡ್ತಾನೆ. ಇನ್ನು ಕೆಲವರು ಹೇಳ್ತಾರೆ ಚೆರಿ ಪಿಕ್ಕಿಂಗ್, ಅಂದರೆ ಅವನಿಗೆ ಬೇಕಾದಂಥ ಕನ್ಸ್ಯೂಮರ್ಸ್ನ ಆಪ್ಟ್ ಮಾಡ್ತಾನೆ. ಕಮರ್ಷಿಯಲ್ ಕನ್ಸ್ಯೂಮರ್ಸು, ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ನ ಆಪ್ಟ್ ಮಾಡ್ಕೊಂಡ್ಬಿಡ್ತಾನೆ, ಚೆರಿ ಪಿಕ್ಕಿಂಗ್ ಮಾಡ್ತಾನೆ ಅಂತ ಒಂದಿದೆ. ನಮ್ಮ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನಲ್ಲಿ ಚೆರಿ ಪಿಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವನು ಎಲ್ರಿಗೂ ಕೊಡ್ತಾನೆ ಕರೆಂಟ, ನಾನು ಎಲ್ರಿಗೂ ಪವರ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಯಾವ ರೀತಿ ಅವನ ಕಾರ್ಯಶೈಲಿ ಯಾವ್ದು ರೀತಿ ಇರ್ತದೆ ಅಂದರೆ, ಫಸ್ಟ್ ಇಲ್ಲೆಲ್ಲೋ ಒಂದು ದೇವನಹಳ್ಳಿಗೋ ಎಲ್ಲೋ ಒಂದು ಕಡೆ ಇಟ್ಕೊಳ್ಳೋಣ, ಅಲ್ಲೊಂದು ಯಾರೋ ಒಂದು 2 ಮೆಗಾವ್ಯಾಟ್ ಒಂದು ಇಂಡಸ್ಟ್ರಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನು ಫಸ್ಟ್ ಅವನು 2 ಮೆಗಾವ್ಯಾಟ್ ಇಂಡಸ್ಟ್ರಿನ ಹತ್ರ ಹೋಗ್ತಾನೆ. 2 ಮೆಗಾವ್ಯಾಟ್ ಇಂಡಸ್ಟ್ರಿನ 2 ಮೆಗಾವ್ಯಾಟ್ ನಾನೇ ಹಾಕ್ತೀನಿ, ನಿನ್ಗೆ 15 ದಿವಸದೊಳಗೆ 20 ದಿವಸದೊಳಗೆ ನೀನು ಪವರ್ ಸಪ್ಲೈ ಕೊಡ್ತೀನಿ ಅಂತ ಹೇಳ್ತಾನೆ. ಅವನೊಂದು KPTCನ ಒಂದು ಫೀಡ್ ಹೇಳ್ಕೊಂಡೋಗಿ ಕೊಡ್ತಾನೆ. ಇದೇ ರೀತಿ ಕರ್ನಾಟಕದ ವಿವಿಧ ಭಾಗದಲ್ಲಿ ಮಾಡ್ತಾನೆ. ಮತ್ತು ಅವನು ಸ್ಟೇಷನಿಂದ ಅವನ ಕನ್ಸ್ಯೂಮರ್ ಪ್ರಿಮಿಸ್ ತನಕ ಏನು 1 ಕಿಲೋಮೀಟ್ರೋ 2 ಕಿಲೋಮೀಟ್ರ್ ಕೇಬಲ್ ಹಾಕಿರ್ತಾನೆ. ಆಲ್ ಅಲಾಂಗ್ ದ ಲೈನು ನಿಯರ್ ಬೈ ಹೊಸ್ದಾಗಿ ಬರ್ತಕ್ಕಂಥ ಎಲ್ಲ ಕನ್ಸ್ಯೂಮರ್ಸ್ಗೆ ನಾನು ಸಪ್ಲೈ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಟೈಮು ಭಾಳ ಅಂದರೆ ಸರ್ವಿಸ್ನ ಇವಾಗ ಅವನಿಗೆ ಸ್ಟಾರ್ಟಿಂಗಲ್ಲಿ ಅವನಿಗೇನು ಪವರ್ ಸಪ್ಲೈ ಅರೇಂಜ್ ಮಾಡಲಿಕ್ಕೆ, ಇಂಟ್ರಪ್ಷನ್ ಕಡಿಮೆ ಮಾಡಲಿಕ್ಕೆ ಆ ಬರ್ಡನ್ ಏನಿರಲ್ಲ. ಅವನೇನು ಮಾಡ್ತಾನೆ, ಸ್ಟಾರ್ಟಿಂಗಲ್ಲಿ ಸರ್ವಿಸ್ನ ಬೇಗ ಕೊಡ್ತಾನೆ. ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ 2 ದಿವಸದಲ್ಲಿ 3 ದಿವಸದಲ್ಲಿ ಪವರ್ ಸಪ್ಲೈ ಕೊಡ್ತೀನಿ ಅಂತ ಹೇಳ್ತಾನೆ. ಅದು ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ನ ಕ್ವಿಕ್ಕಾಗಿ ಮಾಡ್ತಾನೆ. ಅವನದೇ ಒಂದು ಓನ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು 5,000 10,000 ಕನ್ಸ್ಯೂಮರ್ನ ಫಸ್ಟು ಕ್ಯಾಪ್ಚರ್ ಮಾಡ್ತಾನೆ. ಈ ರೀತಿ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾನೆ. ಒಂದು 10,000 ಕನ್ಸ್ಯೂಮರ್ನ ಕ್ಯಾಪ್ಚರ್ ಮಾಡಿ ಅವನು ಏನು ಸರ್ವಿಸ್ನ ಕೊಡ್ತಾ ಇರ್ತಾನೆ ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಟಾಟಾ ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಕೊಡ್ತಾರೆ, ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಪ್ಲಿಕೇಶನ್ ಹಾಕಿದ್ದು 2 ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ ವಾರದಲ್ಲಿ ನಮಗೆ ಸಪ್ಲೈ ಅರೇಂಜ್ ಮಾಡ್ತಾರೆ. ಟಾಟಾ ಬೆಸ್ಟ್ ಇದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಲ್ಲಿ ತಿಳುವಳಿಕೆ ಮೂಡಿಸ್ತಾನೆ. ಏಕೆಂದರೆ ಅವನಿಗೆ ನೆಟ್ವರ್ಕ್ ಅಪ್ಲಿಕೇಶನ್ ಇರಲ್ಲ, ಹೆಚ್ಚು ಕನ್ಸ್ಯೂಮರ್ಸ್ ಇರಲ್ಲ, ಕಡಿಮೆ ಕನ್ಸ್ಯೂಮರ್ಸ್ ಇರ್ತಾರೆ. ಇನಿಷಿಯಲ್ ಆಗಿ ಜನ ಅಟ್ರಾಕ್ಟ್ ಆದೇ ಆಗ್ತಾರೆ. ಯಾವ್ಯಾವ ಕಮರ್ಷಿಯಲ್ ಸ್ಟ್ರೀಟ್ಸ್ ಇದ್ದಾವೆ, ಫಾರ್ ಎಕ್ಸಾಂಪಲ್ MG ರೋಡ್ ಇರ್ಬೋದು, ಅಲ್ಲಿ ನೆಕ್ಸ್ಟ್ ಅನದರ್ 6 months ನೆಟ್ವರ್ಕು ಆಲ್ ಅಲಾಂಗ್ ದ MG ರೋಡ್ ನೆಟ್ವರ್ಕ್ ಆಗ್ತಾ ಇದೀನಿ ಅಂತ ಒಂದು 11 kV ಲೈನ್ ಹೇಳ್ತಾನೆ. ಅಲ್ಲಿ ಅವನ್ನೆಲ್ಲ ಪರ್ಮಿಷನ್ ತೊಗೊಂಡು ನೀಟಾಗಿ ಕೇಬಲ್ ಲೇ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾನೆ. ನೆಕ್ಸ್ಟು ನೀವು ಪೋರ್ಟ್ ಆಗಿ ಅಂತ ಹೇಳ್ತಾನೆ. ಪೋರ್ಟ್ ಆಗಿ ಅಂತೇಳಿ ಖಂಡಿತವಲ್ಲ ಅವಾಗ ಎಲ್ಲ ಏನು ಟಾಟಾ ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ ಅಂತ ಹೇಳಿ ಎಲ್ಲ ಜನರು ಕೂಡ ಟಾಟಾಕ್ಕೆ ಖಂಡಿತವಲ್ಲೂ ಅಟ್ರಾಕ್ಟ್ ಆಗ್ತಾರೆ. ಮೊದಲು BSNLನಿಂದ ಹೆಂಗೆ ಪೋರ್ಟ್ ಆದರು ಬೇರೆ ಕಡೆ, ಆ ರೀತಿ ಇದು ಕೂಡ ಶುರುವಾಗ್ತದೆ. ಬಟ್ ಇವನಿಗೆ ಕನ್ಸ್ಯೂಮರ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಭಾಳ ಈಸಿ ಸ್ಟಾರ್ಟಿಂಗು. ಏಕೆಂದರೆ ಅವನು ಏನು ತಾರೀಫ್ ಫಿಕ್ಸ್ ಮಾಡ್ತಾನೆ ನಮಗಿನ್ನ ಕಡಿಮೆನೇ ಫಿಕ್ಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಮಗೆ ಈ ಪಿಂಚಣಿಯನ್ನು ನಿವೃತ್ತ ಆದಂಥ ನೌಕರರು ಮತ್ತು ಅಧಿಕಾರಿಗಳ ಪಿಂಚಣಿ ಕೊಡಲಿಕ್ಕೆ ನಾವು ತಾರೀಫ್ ಮೇಲೆ ಪಾಸ್ ಮಾಡ್ತಾಯಿದ್ದೀವಿ. ಇವತ್ತು 36 ಪೈಸೆ ಪರ್ ಯೂನಿಟಿಗೆ ಕೊಡ್ತಾಯಿದ್ದೀವಿ.
ಇದು ಇವನಿಗೆ ಅಪ್ಲಿಕಬಲ್ ಆಗುತ್ತಾ? ಈ ಬರ್ಡನ್ನ ಟಾಟಾದವನು ತೊಗೊಳ್ತಾನ? KRC ಅವನಿಗೆ ಇನ್ಸಿಸ್ಟ್ ಮಾಡುತ್ತಾ ಈ 36 ಪೈಸೆ ಪರ್ ಯೂನಿಟ್ಗೆ ನೀನು ಕಲೆಕ್ಟ್ ಮಾಡಿ KPTCL ಕೊಡಬೇಕು. KPTCL ಮತ್ತು ಅದರ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಎಸ್ಕಾಮ್ಗಳ ನೌಕರರ ನಿವೃತ್ತಿ ಪಿಂಚಣಿಯನ್ನು ನೀನು ಗ್ರಾಹಕರ ಮೇಲೆ ಹಾಕಬೇಕು ಅಂತ ಹೇಳಿದ್ರೆ ಅವ್ನು ಒಪ್ತಾನ? ಅದಕ್ಕೆ KRC ಒಪ್ಪುತ್ತಾ? ನಾವೀಗ ಟ್ರೂ ಅಪ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 16 ಅಥವಾ 18 ಪೈಸೆನೇನೋ ಚಾರ್ಜ್ ಮಾಡ್ತಾಯಿದ್ವಿ ಪರ್ ಯೂನಿಟ್ಗೆ. ಅದು ಟ್ರೂ ಅಪ್ ಚಾರ್ಜಸ್ ಅಂತಂದರೆ ಈಗೇನು ನಾವು ಒಂದು ಈ ಫೈನಾನ್ಸಿಯಲ್ ಇಯರ್ಗೆ ಏನು ಕೆಪೆಕ್ಸಲ್ಲಿ ಅಮೌಂಟ್ನ ಬುಕ್ ಮಾಡ್ತೀವಿ ಅಂತ ನಾವು KRCಗೆ ಹೇಳಿರ್ತೀವಿ. ಸಪೋಸ್ ಏನೋ 1,000 ಕೋಟಿ ಬುಕ್ ಮಾಡ್ತೀವಿ ಅಂತ ಹೇಳಿರ್ತೀವಿ. ಬಟ್ ಫೈನಾನ್ಸಿಯಲ್ ಇಯರ್ ಎಂಡಿಗೆ ನಾವು ಒಂದು 1,200 ಕೋಟಿನ 300 ಕೋಟಿನ ಬುಕ್ ಮಾಡಿರ್ತೀವಿ. ಆ ಡಿಫ್ರೆನ್ಸ್ ಏನಿರ್ತದೆ, ಆ 200-300 ಕೋಟಿ ಹೆಚ್ಚಿಗೆ ಏನು ಬುಕ್ ಮಾಡಿರ್ತೀವಿ, ಅದನ್ನು ತಾರೀಫ್ ಮೇಲೆ ಪಾಸ್ ಆನ್ ಮಾಡ್ತಕ್ಕಂಥದ್ದು. ಅದು ಇವನಿಗೆ ಟಾಟಾದವನಿಗೆ ಅಪ್ಲೈ ಆಗಲ್ಲ. ಸೊ ಪಿಂಚಣಿದು ಮತ್ತು ಈ ಟ್ರೂ ಅಪ್ ಚಾರ್ಜಸ್ ಅವ್ನಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅದೊಂದು 16-18 ಪೈಸಾ. ಮತ್ತು RP ರಿವ್ಯೂ ಪಿಟಿಷನ್ ಏನಿದೆ ಅದು ಒಂದು 56 ಪೈಸಾ. ಅವನಿಗೆ ಇವೆಲ್ಲನೂ ಲೆಕ್ಕ ಮಾಡಿದ್ರೆ ₹1.8 ಕಡಿಮೆ ಆಗುತ್ತೆ ಒಂದು ಯೂನಿಟ್ಗೆ. ಅವನು ₹1.8 ಕಡಿಮೆ ಇಟ್ಕೊಂಡು ಅವನು ಆಬ್ವಿಯಸ್ಲಿ ನಮ್ಮ ಕನ್ಸ್ಯೂಮರ್ಸು ಅವ್ನಿಗೆ ಅಟ್ರಾಕ್ಟ್ ಆದೇ ಆಗ್ತಾರೆ ₹1 ಕಡಿಮೆ ಕೊಟ್ಟರೆ. ಇಲ್ಲಿ ಸಮಾನಾಂತರವಾಗಿರ್ತಕ್ಕಂಥ ಅವಕಾಶಗಳು ನಮಗವ್ರಿಗೂ ಸಿಗುತ್ತಾ? ಇದನ್ನು ನಾವು KRCಗೆ ಪ್ರಶ್ನೆ ಮಾಡಬೇಕು. ನಾವು KRC ನಮ್ಮ ಅಹವಾಲಿನಲ್ಲಿ KRCನ ಕೇಳಬೇಕು, ಅದನ್ನು ಇದು ಯಾವ ರೀತಿ ಸರಿದೂಗಿಸ್ತೀರಾ ಅಂತಕ್ಕಂಥದ್ದನ್ನ ಅಬ್ಜೆಕ್ಷನಲ್ಲಿ ಪ್ರತಿಯೊಬ್ಬರು ತರಬೇಕಾದಂಥದ್ದು ಅತ್ಯಗತ್ಯವಾಗಿದೆ. ಈಗ ನಾವು ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ನ ಗಮನದಲ್ಲಿಟ್ಕೊಂಡು, ಆಂಟಿಸಿಪೇಟೆಡ್ ಲೋಡು, ಪ್ರಾಸ್ಪೆಕ್ಟಿವ್ ಲೋಡ್ನ ನಾವು ಗಮನದಲ್ಲಿಟ್ಟುಕೊಂಡು KRCಯಿಂದ ಪೂರ್ವಾನುಮತಿ ಪಡೆದು ನಾವು ಸಾವಿರಾರು ಕೋಟಿ ಖರ್ಚು ಮಾಡಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೇವೆ. ಈಗ ಪ್ಯಾರಲಲ್ ಲೈಸೆನ್ಸಿಂಗ್ನ ಕೊಡೋದ್ರಿಂದ ಆ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ನ ದೃಷ್ಟಿ ನಾವು ಗಮನದಲ್ಲಿಟ್ಕೊಂಡು ಏನು ನಾವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೀವಿ, ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸೇ ಬರೋದಿಲ್ಲ. ಮತ್ತು ಈ ರೀತಿ ಆದರೆ ನಾವು KRC ನಾವು ಮಾಡಿರ್ತಕ್ಕಂಥ ಸಾಲಕ್ಕೆ ಮತ್ತು ಈಗ ಆಗ್ತಕ್ಕಂಥ ಫೈನಾನ್ಸಿಯಲ್ ಬರ್ಡನ್ಗೆ ಯಾವ ರೀತಿ ಸರಿದೂಗಿಸ್ತದೆ, ಇದು ಕೂಡ ನಮ್ಮ ಅಹವಾಲಲ್ಲಿ ಬರಬೇಕು. ನಮ್ಮ ಅಬ್ಜೆಕ್ಷನಲ್ಲಿ ಈ ಪಾಯಿಂಟ್ ಕೂಡ ನಾವು ತರಬೇಕಾಗ್ತದೆ. ಯಾಕೆಂದರೆ KRCನೇ ನಮಗೆ ಖರ್ಚು ಮಾಡಲಿಕ್ಕೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಇದನ್ನು ಕೂಡ ನಾವು ನಮ್ಮ ಅಬ್ಜೆಕ್ಷನ್ನಲ್ಲಿ ತರಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಟಾಟಾ ಎಂಟ್ರಿ ಆಗೋದನ್ನ ತಡಿಬೇಕು ಅಂತ ಅಂದರೆ ನಮ್ಮ ಸಂಸ್ಥೆಗಳು ನಾವು ಅವನಿಗಿನ ಹೆಚ್ಚಿನದಾಗಿ ಹೆಚ್ಚು ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಿ ಅವನಿಗಿನ ಬೆಸ್ಟ್ ಸರ್ವಿಸ್ನ ನಾವು ಗ್ರಾಹಕರಿಗೆ ಕೊಡ್ತೀವಿ ಅನ್ನೋದನ್ನ ನಾವು ಗ್ರಾಹಕರಲ್ಲಿ ಮನವರಿಕೆ ಮಾಡಬೇಕು. ಇದಕ್ಕೆ ಹಲವು ಬದಲಾವಣೆಗಳಾಗಬೇಕು. ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳ ಇನ್ವಾಲ್ವ್ಮೆಂಟು, ಸಂಸ್ಥೆಗಳು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಬಾಂಬೆಗೆ ಹೋದರೆ ಟಾಟಾದವನು 100 ಕಿಲೋವಾಟೋ 200 ಕಿಲೋವಾಟೋ ಪವರ್ ಸಪ್ಲೈ ಬೇಕು ಅಂದರೆ ಅವನು ಎಷ್ಟು ದಿನದಲ್ಲಿ ಕೊಡ್ತಾನೆ? 7 ದಿನದಾಗ ಅವನು ಸಪ್ಲೈ ಕೊಡ್ತಾನೆ. ನಮ್ಮಲ್ಲಿ ಏನು ಪ್ರೊಸೀಜರ್ಸ್ ಇದೆ, ಇವಾಗ ನಾವು ಅರೇಂಜಿಂಗ್ ಪವರ್ ಸಪ್ಲೈಗೆ ಏನು ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅದು ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕು ಅಂದರೆ AEE ಲೆವೆಲ್ಗೋ ಲೆವೆಲ್ಗೋ SC ಲೆವೆಲ್ಗೋ ಆಗಲ್ಲ. ಇದನ್ನು ಕಾರ್ಪೊರೇಟ್ ಲೆವೆಲಲ್ಲಿ ಬೋರ್ಡಲ್ಲಿ ಬೇಕಾಗಿರ್ತಕ್ಕಂಥ ರೂಲ್ಗಳಿಗೆ ಅಮೆಂಡ್ಮೆಂಟ್ ಮಾಡಿಕೊಂಡು ನಾವು ಆದಷ್ಟು ಬೇಗ ಗ್ರಾಹಕರುಗಳಿಗೆ ಕ್ವಿಕ್ಕಾಗಿ ಅರೇಂಜಿಂಗ್ ಪವರ್ ಸಪ್ಲೈ ಸರ್ವಿಸನ್ನು ಕೊಡ್ತಕ್ಕಂಥದ್ದನ್ನ ಬದಲಾವಣೆಗಳನ್ನ ಮಾಡ್ಕೋಬೇಕು. ಆ ಬದಲಾವಣೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಸಂಘ ಸಂಸ್ಥೆಗಳು ಬೇರೆ ಕಡೆ ಏನು ಪ್ರೈವೇಟ್ನವರು, ರಿಲಯನ್ಸ್ನವರು ಮತ್ತು ಟಾಟಾದವರು ಯಾವ ರೀತಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಬೆಸ್ಟ್ ಸರ್ವಿಸ್ ಮಾಡಲಿಕ್ಕೆ ನಾವು ಏನೇನು ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಸಂಘ ಸಂಸ್ಥೆಗಳು ಮ್ಯಾನೇಜ್ಮೆಂಟ್ಗೆ ಮನದಟ್ಟು ಮಾಡಬೇಕು. ಇದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾವೆಲ್ಲರೂ ಕೂಡ ಪ್ಯಾರಲಲ್ ಲೈಸೆನ್ಸಿಂಗ್ ಬೇಡ, ಟಾಟಾ ಬರೋದು ಬೇಡ, ರಿಲಯನ್ಸ್ ಬರೋದು ಬೇಡ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಆದರೆ ನಾವು ಬದಲಾವಣೆ ಆಗಲ್ಲ, ನಮ್ಮ ರೂಲ್ಸಲ್ಲಿ ಬದಲಾವಣೆ ಮಾಡ್ಕೊಳಲ್ಲ, ನಮ್ಮ ಕಾರ್ಯವೈಖರಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳಲ್ಲ ಅಂತೇಳಿ ಅವ್ನು ಬರಬೇಡ ಅಂತ ತಡೆಯೋಕ್ಕಾಗಲ್ಲ. ಫಸ್ಟು ನಾವು ಬದಲಾವಣೆ ಆಗಬೇಕು. ತ್ವರಿತಗತಿಯಲ್ಲಿ ಏನು ಸರ್ವಿಸ್ ಇದೆಯಾ ಅದನ್ನು ಗ್ರಾಹಕರಿಗೆ ಕೊಡೋ ಅಂತ ಕೆಲವು ಅನೇಕ ಮಾರ್ಪಾಡುಗಳನ್ನು ಮಾಡಬೇಕು. ಆ ಮಾರ್ಪಾಡುಗಳನ್ನು ಏನೇನು ಮಾಡಬೇಕು ಅಂತ ಸಮಾಲೋಚನೆ ಮಾಡಿ ಟಾಟಾ ಮತ್ತು ರಿಲಯನ್ಸ್ನವನು ಯಾವ ರೀತಿ ತ್ವರಿತಗತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಅಂತ ಸ್ಟಡಿ ಮಾಡಿ ಮನವರಿಕೆ ಮಾಡ್ಕೊಂಡು ನಾವು ಅವನಿಗಿನ ಬೆಸ್ಟ್ ಕೊಡಲಿಕ್ಕೆ ಏನು ವ್ಯವಸ್ಥೆಗಳಲ್ಲಿ ಬದಲಾವಣೆ ಮಾಡ್ಕೊಡ್ಬೇಕು ಅದನ್ನು ಖಂಡಿತವಾಗೂ ನಾವು ಮಾಡ್ಕೊಳ್ಳೇಬೇಕು. ಇವತ್ತು 100 ಕಿಲೋವಾಟೋ 200 ಕಿಲೋವಾಟೋ ಯಾರೋ ಅಪ್ಲೈ ಮಾಡಿದ್ರೆ ಅಲ್ಲಿ ಸ್ಯಾಂಕ್ಷನ್ ಆಗಬೇಕು, ಇಲ್ಲಿ ಸ್ಯಾಂಕ್ಷನ್ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತಿಂಗಳಾನುಗಟ್ಟಲೆ ಮಾಡೋ ಅಂಥ ಏನು ಈ ಪ್ರಕ್ರಿಯೆಗಳಿದ್ದಾವೆ ಇವೆಲ್ಲ ನಿಲ್ಲಬೇಕು. ಇದಕ್ಕೆ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಬೇಕು. ನಮ್ಮ ಇಂಜಿನಿಯರ್ ಸಂಘನೂ ಇನ್ವಾಲ್ವ್ ಆಗಬೇಕು, 659 ಇನ್ವಾಲ್ವ್ ಆಗಬೇಕು. ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮ್ಯಾನೇಜ್ಮೆಂಟ್ಗೆ ಮನದಟ್ಟು ಮಾಡಿ ಹಾಗೆ ಬೇಕಾಗಿರ್ತಕ್ಕಂಥ ಮಾರ್ಪಾಡುಗಳನ್ನು ಮಾಡೋ ಅಂಥದ್ದು ತ್ವರಿತಗತಿಯಲ್ಲಿ ಆಗಬೇಕು. ನಾನು ಬಾಂಬೆನಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬಿಲ್ ತರಿಸ್ದೆ ನಮ್ಮ ಸ್ನೇಹಿತರ ಮನೆಯದು. ಅವರು 964 ಯೂನಿಟ್ ಕನ್ಸ್ಯೂಮ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ. ಸರಾಸರಿ ಲೆಕ್ಕ ಮಾಡಿದಾಗ ಅವನು ಒಂದು ಯೂನಿಟಿಗೆ ಗ್ರಾಹಕ ಕಟ್ತಾ ಇರ್ತಕ್ಕಂಥದ್ದು ಇವತ್ತು ಬಾಂಬೆನೊಳಗೆ, ಯಾಕೆಂದರೆ ಬಾಂಬೆನೊಳಗೆ ಸ್ವತಂತ್ರ ಪೂರ್ವದಿಂದಲೂ ಟಾಟಾದವನಿದ್ದಾನೆ.
ಅವ್ನು ಕಟ್ತಾ ಇರ್ತಕ್ಕಂಥದ್ದು 14 ರೂಪಾಯಿ 38 ಪೈಸಾ ಒಂದು ಯೂನಿಟ್ಗೆ, 14 ರೂಪಾಯಿ 38 ಪೈಸಾ. ಅದೇ 964 ಯೂನಿಟ್ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಒಬ್ಬ ಗ್ರಾಹಕನ ಬಿಲ್ ತೆಗೆದು ನೋಡಿದೆ ನಮ್ಮ ಬೆಸ್ಕಾಮಲ್ಲಿ, ಅವನು ಸರಾಸರಿ ಕಟ್ತಾ ಇರ್ತಕ್ಕಂಥದ್ದು 9 ರೂಪಾಯಿ, ಅವ್ನು ಕಟ್ತಾ ಇರ್ತಕ್ಕಂಥದ್ದು 14 ರೂಪಾಯಿ 38 ಪೈಸಾ. ಸ್ಟಾರ್ಟಿಂಗ್ ಆಫರ್ ಕೊಡ್ತಾನೆ ಟಾಟಾದವನು, ಸ್ಟಾರ್ಟಿಂಗು ಕೆಲವೊಂದು ಚಾರ್ಜಸ್ನೆಲ್ಲ ಕಡಿಮೆ ಮಾಡಿ ಆಫರ್ ಕೊಡ್ತಾನೆ. ಗ್ರಾಹಕರು ಅವನ ಕಡೆ ಓದಂಗೆ ಅವನು ಹೈಯೆಸ್ಟ್ ಪ್ರೈಸ್ನ ಖಂಡಿತವಾಗ್ಲೂ ಇಡ್ತಾನೆ. ಅದನ್ನು ಉದಾಹರಣೆ ನಮ್ಮ ಗ್ರಾಹಕರು ಮತ್ತು ನಮ್ಮ ರೈತ ಬಾಂಧವರು ಯಾರೇ ಆಗಲಿ, ಗ್ರಾಹಕರು ಕೂಡ ಯಾವುದಾದ್ರು ಬಾಂಬೆ ಒಳಗೆ ನಿಮ್ಮ ಸಂಬಂಧಿಕರಿದ್ದರೆ ಅವ್ರು ಬಿಲ್ಲನ್ನು ತರಿಸ್ಕೊಂಡು ತಾವು ನೋಡ್ಬೋದು. ನಾವು ಅದನ್ನು ಚೆಕ್ ಮಾಡಿ ನಾನು ಹೇಳ್ತಾ ಇದ್ದೇನೆ, ಸ್ಟಾರ್ಟಿಂಗ್ ಅವನು ಎಂಟ್ರಿ ಲೆವೆಲ್ ಒಳಗೆ ಕನ್ಸ್ಯೂಮರ್ನ ಅಟ್ರಾಕ್ಟ್ ಮಾಡೋಕ್ಕೆ ಸ್ವಲ್ಪ ಕಡಿಮೆನೂ ಕೊಡ್ತಾನೆ. 1 ವರ್ಷ 2 ವರ್ಷ ಆದ ತಕ್ಷಣ, 1 ಲಕ್ಷ 2 ಲಕ್ಷ ಕನ್ಸ್ಯೂಮರ್ ಆದ ತಕ್ಷಣ ಅವನು ಖಂಡಿತವಾಗ್ಲೂ ನಮಗಿನ್ನ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡ್ತಾನೆ. ಉದಾಹರಣೆ, ತಾಜಾ ಉದಾಹರಣೆ, ನಾನು ಇವಾಗ ಎಕ್ಸಾಂಪಲ್ ಕೊಟ್ಟನಲ್ಲ, ನಾನು ಕಂಪೇರ್ ಮಾಡಿದೆ, ಎರಡನ್ನೂ ಕಂಪೇರ್ ಮಾಡಿದಾಗ 5 ರೂಪಾಯಿ 26 ಪೈಸಾ ಡಿಫ್ರೆನ್ಸ್ ಇದೆ ನಮಗೂ ಅವನಿಗೂ ಕೊಡೋದಕ್ಕೆ. ಇದನ್ನು ಸಾರ್ವಜನಿಕರಿಗೆ ನಾವು ಮನದಟ್ಟು, ಸಾಕ್ಷಿ ಸಮೇತ ಮನದಟ್ಟನ್ನು ನಾವು ಮಾಡಬೇಕಾಗ್ತದೆ. ಟಾಟಾ ಎಂಟ್ರಿ ಆದ ತಕ್ಷಣ ಅವನೇನು ಸೇವೆ ತ್ವರಿತಗತಿಯಲ್ಲಿ ಕೊಡ್ತಾನೆ, ಅದಕ್ಕಿಂತ ಹೆಚ್ಚು ತ್ವರಿತಗತಿಯಲ್ಲಿ ನಾವು ಮಾಡಬೇಕು ಅನ್ನೋದಕ್ಕೆ ಏನೇನು ಕಾನೂನುಗಳನ್ನು ಮಾರ್ಪಾಡು ಮಾಡ್ಕೋಬೇಕು, ನಮ್ಮ ಅರೇಂಜಿಂಗ್ ಪವರ್ ಸಪ್ಲೈನಲ್ಲಿ ಮಾಡಲಿಕ್ಕೆ ಇರತಕ್ಕಂಥ ಕೆಲವು ಸ್ಟೆಪ್ಸ್ನ ರೆಡ್ಯೂಸ್ ಮಾಡಿ ಕನ್ಸ್ಯೂಮರ್ ಫ್ರೆಂಡ್ಲಿಯಾಗಿ ಯಾವ್ಯಾವ ಮಾರ್ಪಾಡುಗಳು ಮಾಡ್ಕೋಬೇಕು ಅಂತ ಸಂಘ ಸಂಸ್ಥೆಗಳು ಕಾರ್ಪೊರೇಟ್ ಆಫೀಸಿಂದ ಬೋರ್ಡಲ್ಲಿ ಡಿಸ್ಕಸ್ ಮಾಡಿ ಮಾಡ್ಕೋಬೇಕು. ಅದು ಮಾಡ್ತಾರೆ. ಆಮೇಲೆ ಅದೆಲ್ಲ ಆದಮೇಲೆ ನಮ್ಮ ಪಾತ್ರ ಏನು, ನಾನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರಾಗಿ ನನ್ನ ಪಾತ್ರ ಏನು, ಒಬ್ಬ ಲೈನ್ಮನ್ನಾಗಿ ನಿನ್ನ ಪಾತ್ರ ಏನು, ಅಸಿಸ್ಟೆಂಟ್ ಇಂಜಿನಿಯರ್ ಪಾತ್ರ ಏನು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾತ್ರ ಏನು. ನಾವುಗಳು ಕೂಡ ಅತ್ಯಂತ ಕಾರ್ಯಕ್ಷಮತೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ನಮ್ಮ ಇಂಜಿನಿಯರ್ಸ್ ಆಗಲಿ ನೌಕರರಾಗಲಿ ಎಲ್ಲರೂ ಮೆರಿಟಿಗೆ ಸೆಲೆಕ್ಟ್ ಆಗಿರೋರು. ಟಾಟಾ ಕಂಪ್ನಿನ ಕೆಲಸ ಮಾಡೋನು ನಮಗಿನ್ನ ಮೆರಿಟ್ ಕಡಿಮೆ ಇರ್ತಕ್ಕಂಥವನು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರೆಲ್ಲ ಶಿಕ್ಷಕರೇ, ಮೆರಿಟ್ ಮೇಲೆ ಸೆಲೆಕ್ಟ್ ಆಗಿರೋರೆ. ಪ್ರೈವೇಟ್ ಸ್ಕೂಲಾಗೆ ಅಲ್ಲಿ ಗೌರ್ಮೆಂಟ್ ಕಾಸ ಶಿಕ್ಷಕ ವೃತ್ತಿ ಸಿಗದೇ ಇರ್ತಕ್ಕಂಥವ್ರು ಪ್ರೈವೇಟ್ ಸ್ಕೂಲಲ್ಲಿರೋದು. ಆದರೂ ಕೂಡ ನಾವು 50,000 1 ಲಕ್ಷ ಕಟ್ಟಿಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವಿ. ಆ ಸರ್ಕಾರಿ ಶಾಲೆನ ಅದನ್ನು ಗುಣಮಟ್ಟನ ಜಾಸ್ತಿ ಮಾಡಿ ಅಲ್ಲಿ ಶಾಲೆ ನಮ್ಮ ನೌಕರರು ನಾವು ಕೂಡ ಸೇರಿಸಲ್ಲ. ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲ ಎಫಿಷಿಯೆಂಟ್ ವರ್ಕರ್ಸ್, ಎಫಿಷಿಯೆಂಟ್ ಇಂಜಿನಿಯರ್ಸೇ. ನಾವು ಅವನಿಗಿನ್ನ ಬೆಸ್ಟ್ ಯಾಕೆ ಕೊಡೋಕ್ಕಾಗಲ್ಲ ಸರ್ವೀಸಾ? ನಾವು ಕೂಡ ಮಾರ್ಪಾಡು ಮಾಡ್ಕೋಬೇಕಲ್ಲ ನಮ್ಮ ಮನಸ್ಥಿತಿಗಳನ್ನ. ಅದಕ್ಕೋಸ್ಕರ ಪ್ರತಿಯೊಬ್ಬ ನೌಕರ ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ನೀವು ಟಾಟಾದನ್ನು ಬಂದರೆ ಅವನೆಷ್ಟು ತ್ವರಿತಗತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾನೆ, ಅದಕ್ಕಿಂತ ಬೆಸ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಅನುಭವ ಇದೆ. ಯಾವ ಗ್ರಾಹಕ ಯಾವ ರೀತಿ ಇದ್ದಾನೆ ಅಂತ ನಾವು ಅನುಭವ ಇದೆ ನಮಗೆ. ನಾವು ಯಾವ ರೀತಿ ಮಾರ್ಬೋದು ಅನ್ನೋದು ಐಡಿಯಾ ನಮ್ಮ ಹತ್ರ ಇದ್ದಾವೆ. ಅದಕ್ಕೆ ಎಲ್ಲರೂ ಕೂಡ ಇದನ್ನು ಅರಿತುಕೊಂಡು ಅತ್ಯಂತ ಹೆಚ್ಚು ಕಾರ್ಯಕ್ಷಮತೆಯಿಂದ ನಾವುಗಳು ಕೆಲಸವನ್ನು ಮಾಡಬೇಕು. ಆದಷ್ಟು ಬೇಗ ಅವರಿಗೆ ಸೇವೆಯನ್ನು ಸಲ್ಲಿಸಬೇಕು. ಯಾವುದೇ ಒಂದು ಅಪ್ಲಿಕೇಶನ್ ಬಂದು ಅರೇಂಜಿಂಗ್ ಪವರ್ ಸಪ್ಲೈ ಇವತ್ತು 2 ದಿವಸದೊಳಗೆ ಕೊಡ್ತೀವಿ ಅಂತ ನಾವು ಕಮಿಟ್ಮೆಂಟ್ ತಗೊಂಡಿದ್ರು, ಒಂದೇ ದಿವಸದಲ್ಲಿ ಯಾವ ರೀತಿ ಮಾಡಬೇಕು ಮಾಡೋಕ್ಕೆ ಅವಕಾಶ ಇದೆ ಅಂತ ಪ್ರತಿಯೊಬ್ಬ ನೌಕರ, ಪ್ರತಿಯೊಬ್ಬ ಇಂಜಿನಿಯರು ಆ ನಿಟ್ಟಿನೊಳಗೆ ಯೋಚನೆ ಮಾಡಬೇಕು. ನಾವು ಬದಲಾವಣೆ ಆಗದಿದ್ರೆ ವ್ಯವಸ್ಥೆಯಲ್ಲಿ ಏನೇ ಬದಲಾವಣೆ ಮಾಡ್ಕೊಂಡ್ರೂ ಕೂಡ ಗ್ರಾಹಕನಿಗೆ ತ್ವರಿತಗತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ವಿವಿಧ ವರ್ಗದ ಗ್ರಾಹಕರ ವಿಶ್ವಾಸವನ್ನು ನಾವು ಗಳಿಸಲಿಲ್ಲ ಅಂದರೆ ಗ್ರಾಹಕ ಖಂಡಿತವಾಗಲೂ ಕೂಡ ಯಾರು ಖಾಸಗಿಯವನು ಬರ್ತಾನೆ ಸಮಾನಾಂತರವಾಗಿ ಲೈಸೆನ್ಸ್ ಕೊಟ್ಟಾಗ ಆ ಕಡೆ ಖಂಡಿತ ಹೋಗ್ತಾನೆ. ಆ ಗ್ರಾಹಕನ್ನ ಆ ಕಡೆ ಹೋಗಬಾರ್ದು ಅಂದರೆ ನಾವು ಏನು ಗ್ರಾಹಕ ನಿರೀಕ್ಷೆ ಇಟ್ಟಿರ್ತಾನೆ ಆ ಒಂದು ನಿಟ್ಟಿನಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಅನ್ನೋದನ್ನ ದಯವಿಟ್ಟು ಎಲ್ಲರೂ ಕೂಡ ಅರ್ಥಕೋಬೇಕು. ನಾವು ಇಂಟ್ರಪ್ಷನ್ ಅವಾಯ್ಡ್ ಮಾಡೋದ್ರಲ್ಲಿರ್ಬೋದು, ವರ್ಕ್ಸ್ನ ಮಾಡೋದ್ರಲ್ಲಿರ್ಬೋದು, ಅವ್ರಿಗೆ ಪವರ್ ಸಪ್ಲೈನ ಅರೇಂಜ್ ಮಾಡೋ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ನಾವು ಯಾವ ಖಾಸಗಿ ಕಂಪ್ನಿಯವರು ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನಾವು ಹೆಚ್ಚಿನದಾಗಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಯೋಗ್ಯತೆ ಅವ್ರಿಗಿನ್ನ ಚೆನ್ನಾಗಿದೆ ನಮಗೆ. ದಯವಿಟ್ಟು ಇದನ್ನು ಅರಿತುಕೋಬೇಕು. ಈ ವಿಚಾರ ಸಂಘ ಸಂಸ್ಥೆಗಳು ಕೂಡ ಎಲ್ಲ ನೌಕರರಿಗೆ ಇದನ್ನು ಮನದಟ್ಟು ಮಾಡಂಗೆ ಕೆಲವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅವರಿಗೆ ತಿಳಿ ಹೇಳಬೇಕು ಅಂತ ನಾನು ಸಂಘ ಸಂಸ್ಥೆಗಳನ್ನು ಕೂಡ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಇವತ್ತು ಈ ಒಂದು ಖಾಸಗೀಕರಣ ಅಂತ ಏನು ಹೇಳ್ತೀರಾ, ನಾನು ಅದನ್ನು ಸಮಾನಾಂತರ ಲೈಸೆನ್ಸ್ ಅಂತ ಏನು ಈಗ ಕೊಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ತಡಿಲಿಕ್ಕೆ ಇನ್ನು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಇನ್ನು 23ನೇ ತಾರೀಕು ಲಾಸ್ಟ್ ಡೇಟ್. ಅದಕ್ಕೆ ನಾನು ಎಲ್ಲ 60,000 ನೌಕರರಲ್ಲೂ ಇಂಜಿನಿಯರ್ಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಎಲ್ಲರೂ ಒಂದೊಂದು ಊರಿಂದ ಬಂದಿರ್ತೀರ. ನಾನು ಕೂಡ ಮೊನ್ನೆ ಶಿರಾಕ್ ಹೋಗಿದ್ದೆ.
ಊರಿನಲ್ಲಿ ಒಂದು 900 ಅಬ್ಜೆಕ್ಷನ್ ಹಾಕ್ಸ್ತಾ ಇದ್ದೀನಿ ರೈತರ ಹತ್ರ. ಅದನ್ನು ಏನು ಮೊದಲೆಲ್ಲ ನಾವು ರೈತರ ಜೊತೆ ಸಂಪರ್ಕನೂ ಕೂಡ ಮೊದಲಿಂದ ಇರೋದ್ರಿಂದ ನಾನು ಕನಿಷ್ಠ 3,000-4,000 ಅಬ್ಜೆಕ್ಷನ್ನ ಫೈಲ್ ಮಾಡಿಸ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಬೇರೆ ಬೇರೆ ಟೈಪು 10-15 ಥರ ಕನ್ನಡದಲ್ಲೇ, ಅದು ಕೂಡ ಕನ್ನಡದಲ್ಲೇ ಅಬ್ಜೆಕ್ಷನ್ನ ಬರೆಸಿ ನಾನು ಒಂದು 3,000 ರೈತರ ಹತ್ರ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಅಲ್ಲಿ ಹುಡುಗರು ಕೂಡ ಹಳ್ಳಿ ಒಳಗೆ ಕೆಲವೊಂದು ಅರೇಂಜ್ ಮಾಡ್ಕೊಂಡಿದ್ದೇನೆ. ಅದೇ ಥರ ಪ್ರತಿಯೊಬ್ಬ ನೌಕರನು ಕೂಡ ಸಂಘ ಸಂಸ್ಥೆಗಳು ಮಾಡ್ತವೆ ಅಂತ ಬಿಡೋದಲ್ಲ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ಅವ್ರ ಹಿಂದೆ ಇರಬೇಕಲ್ಲ ನಾವು, ಇದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕಲ್ಲ. ಇದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಕೆಲಸ ಇದು. ಅದಕ್ಕೋಸ್ಕರ ಎಲ್ಲ ನೌಕರರು ಕೂಡ ಇದೇ ಟೈಮ್ ಇದೆ, ಇನ್ನು 23ನೇ ತಾರೀಕಿದೆ. ದಯವಿಟ್ಟು ನಿಮ್ಮ ಊರಿಗೆ ಹೋಗಿ ನಿಮ್ಮ ಅಣ್ಣ ತಮ್ಮದಿರ ಅಕ್ಕ ತಂಗಿದಿರ ಜೊತೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರದೂ ಅಬ್ಜೆಕ್ಷನ್ನ ಸೈನ್ ಮಾಡಿ, ಏನು 100, 200, 300 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಎಲ್ಲರೂ ಕೂಡ ದಯವಿಟ್ಟು ಸ್ಪೀಡ್ ಪೋಸ್ಟ್ ಮಾಡಿಸ್ರಿ. ಎಲ್ಲರೂ ಕೂಡ ಪೋಸ್ಟ್ ಮಾಡಿಸ್ರಿ, ಫಿಸಿಕಲಿ ಹೋಗಲಿ, ನಾವು ಮೇಲಲ್ಲೂ ಮಾಡೋಣ. ರೈತರಿಂದ ಫಿಸಿಕಲಿ ಕನ್ನಡದಾಗ ಅಬ್ಜೆಕ್ಷನ್ನ ಫೈಲ್ ಮಾಡಿಸ್ರಿ. ಪ್ರತಿಯೊಬ್ಬ ನೌಕರನು, ಅವನು P1 ಆಗಿರ್ಬೋದು, PN ಆಗಿರ್ಬೋದು, ಇಲ್ಲ ನಮ್ಮ ಪವರ್ಮೆನ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಕೌಂಟ್ ಸೆಕ್ಷನರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಬ್ಬ ಮನುಷ್ಯ ಕನಿಷ್ಠ 100 ಅಬ್ಜೆಕ್ಷನ್ ಲೆಟರ್ನ ಫಿಸಿಕಲಿ ಕಳಿಸ್ಬೇಕು. ಇದು ನಿಮ್ಮ ಆದ್ಯ ಕರ್ತವ್ಯ. ನಾವೊಂದು 50,000 ಜನ ಒಂದು 100 ಹಾಕಿರೆ, 50,000 ಜನ 100 ಹಾಕಿರೆ ಒಂದು 5 ಲಕ್ಷ ಆಗಲ್ವಾ? 5 ಲಕ್ಷ 6 ಲಕ್ಷ ಅಬ್ಜೆಕ್ಷನ್ ಲೆಟರ್ ಹೋಗ್ಬೇಕು. ದಯವಿಟ್ಟು ಕೆಲಸ ಮಾಡಿ. ಇನ್ನಿರ್ತಕ್ಕಂಥದ್ದು 5 ದಿವಸ. ಈ 5 ದಿವಸದಲ್ಲಿ ತಮ್ಮ ಊರಿನಲ್ಲಿ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಎಲ್ಲರೂ 100-200 ಅಬ್ಜೆಕ್ಷನ್ಗಳನ್ನ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಬಟ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನೌಕರಂದು ಜವಾಬ್ದಾರಿ ಇದೆ. ಬರೀ ಸಂಘ ಸಂಸ್ಥೆಗಳು ಯಾರನ್ನ ರೈತರನ್ನ ಕರೆದು ಮಾಡ್ತಾರೆ, ಗ್ರಾಹಕರನ್ನ ಕರೆದು ಮಾಡ್ತಾರೆ ಅಲ್ಲ. ನಿಮ್ಮ ಊರಿನಲ್ಲಿ ಹೋಗಿ, ಇವತ್ತು ನಾನು ನಮ್ಮೂರಿನಲ್ಲಿ ನಾನು ಮೊನ್ನೆ ಹೋಗಿದ್ದೆ ಎಮ್ದೊರೆಗೆ, ಆ ಊರಿನಲ್ಲಿ ಒಂದು 70 ಜನ ರೈತನ ಕರೆದು ಏನೇನು ಸಮಸ್ಯೆ ಆಗ್ತದೆ ಅಂತ ನಾನು ಹೇಳಿದೆ ಅವರಿಗೆ. ಅದೇ ರೀತಿ ಪ್ರತಿಯೊಬ್ಬ ನೌಕರನು ಕೂಡ ಇದನ್ನೇನು ನಾನು ಹೇಳಿದೆ ಅನ್ನೋದನ್ನ ಇದನ್ನು ಮಾಡಿ ಎಲ್ಲ ರೈತರುಗಳನ್ನ 10-20 ಜನ ಕುಂಡ್ರಿಸ್ಕೊಳ್ಳಿ. ಒಂದು ಏನು ಹಳ್ಳಿ ಕಟ್ಟೆ ಇರ್ತದಲ್ಲ ಅಲ್ಲಿ ಕುಂಡ್ರಿಸ್ಕೊಳ್ಳಿ. ಎಲ್ಲರೂ ಕೂಡ ಅವ್ರಿಗೆ ಇದಕ್ಕೆ ಮನವರಿಕೆ ಮಾಡಿ, ಇದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಅವನ್ನೆಲ್ಲ ಸೋಷಿಯಲ್ ಮೀಡಿಯಾದಾಗ ಹಾಕೇಳಿ, ಎಲ್ರಿಗೂ ಚರ್ಚೆ ಆಗಲಿ. ಇದು ಖಾಸಗೀಕರಣ ಮತ್ತು ಸಮಾನಾಂತರ ಲೈಸೆನ್ಸ್ ಕೊಡ್ತಕ್ಕಂಥದ್ದು ಎಲ್ಲರ ಜೊತೆ ಚರ್ಚೆ ಆದಾಗ ಅದಕ್ಕೆ ಎಷ್ಟು ವೆಯ್ಟೇಜ್ ಬರ್ತದೆ. ಸರ್ಕಾರವನ್ನು ಒತ್ತಾಯ ಮಾಡೋರು ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಆಗಬೇಕು. ಎಲ್ಲ ವರ್ಗದ ಗ್ರಾಹಕರು ಸೇರ್ಕೋಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಇದರಲ್ಲಿ ಸಾರ್ವಜನಿಕ ಹಿತದೃಷ್ಟಿ ಇದೆ ಅಂತ ಹೇಳಿ ಸರ್ಕಾರ ಏನು ನಮ್ಮ ಎಲೆಕ್ಟ್ರಿಸಿಟಿ ಆಕ್ಟ್ 2003 108 ಸೆಕ್ಷನ್ ಏನಿದೆ ಪಬ್ಲಿಕ್ ಇಂಟ್ರೆಸ್ಟಿಂದ ಇದನ್ನು ಮಾಡಬಾರ್ದು ಅನ್ನೋ ಒಂದು ಡೈರೆಕ್ಷನ್ನ KRC ಕಮಿಷನ್ಗೆ ಕೊಡ್ತದೆ. ಅವಾಗ ಕಮಿಷನ್ಗೆ ಒಂದು ಉತ್ತಮವಾದಂಥ ರೀಸನ್ ರಿಜೆಕ್ಟ್ ಮಾಡಲಿಕ್ಕೆ ಸಿಗ್ತದೆ. ಈ ಕೆಲಸನ ಪ್ರತಿಯೊಬ್ಬ ನೌಕರನ ಜವಾಬ್ದಾರಿ ಇದೆ. ದಯವಿಟ್ಟು ಇನ್ನು 5 ದಿವಸದಲ್ಲೇ ನಿಮ್ಮ ಊರಿಗೆ ಹೋಗಿ ಅಬ್ಜೆಕ್ಷನ್ ಫೈಲ್ ಮಾಡಿಸೋದು ಅಲ್ದಲೇ ಅವ್ರಿಗೆಲ್ಲ ಮನವರಿಕೆ ಮಾಡಿ, ಆ ಮನವರಿಕೆ ಮಾಡಿದಂಥ ಕೆಲವೊಂದು ವಿಡಿಯೋಗಳನ್ನ ಬೇರೆ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಸಾರ್ವಜನಿಕರಲ್ಲಿ ಜಾಗೃತಿ ಬರುತ್ತೆ. ಇದನ್ನು ನಾವು ಆಗಾಗಲೇ ನಾನು ಅಂದ್ಕೊಂಡಿದ್ದೆ, ಒಂದು 15 ದಿವಸ ಈ ಜಾಗೃತಿ ಆಂದೋಲನೆ ಮಾಡಬೇಕು. ನಾವು ಆಂದೋಲನೆ ಮಾಡಿ ಪ್ರತಿಯೊಬ್ಬ ನೌಕರನು ಪ್ರತಿಯೊಂದು ಹಳ್ಳಿಗೂ ಹೋಗಿ ಈ ಎಲ್ಲ ವರ್ಗದ ಗ್ರಾಹಕರಲ್ಲಿ ಜಾಗೃತಿಯನ್ನು ಮೂಡಿಸಿ, ಈ ಒಂದು ಖಾಸಗೀಕರಣ, ಈ ಒಂದು ಸಮಾನಾಂತರ ಏನು ವಿದ್ಯುತ್ ವಿತರಣಾ ಪರವಾನಗಿಯನ್ನು ಕೊಡೋಕ್ಕೆ ಹೊರಟವ್ರೆ, ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು, ಆ ಲೈಸೆನ್ಸ್ನ ಕೊಡಲಿಕ್ಕೆ ಅವಕಾಶ ನೀಡಬಾರ್ದು ಅನ್ನೋ ಒಂದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಸಂಘ ಸಂಸ್ಥೆಗಳು. ಇನ್ನೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಈ ಕೆಲಸಗಳನ್ನ ಮಾಡಬೇಕು ಅಂದರೆ ಪ್ರತಿಯೊಬ್ಬ ನೌಕರನೂ ಕೂಡ, ಪ್ರತಿಯೊಬ್ಬ ಇಂಜಿನಿಯರು ಕೂಡ ಅವರು ಯಾವುದೇ ಒಂದು ಡೈರೆಕ್ಷನ್ ಇಲ್ದಲೇ ಅವರು ಹೋಗಿ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿದ್ರೆ ನಾವು ಯಶಸ್ವಿಯಾಗಿ ಮಾತ್ರ ಸಾಧ್ಯ ಅಂತ ಹೇಳ್ತಾ, ನಾನು ಏನು ನಮ್ಮ ಒಬ್ಬರು ನೌಕರರು ಇಂಜಿನಿಯರ್ಗಳು ಆಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ ಈ ಒಂದು ಖಾಸಗೀಕರಣವನ್ನು ತಡೆಯಲಿಕ್ಕೆ, ಖಾಸಗೀಕರಣ ಅಂದರೆ ಏನು ಈ ಸಮಾನಾಂತರ ಲೈಸೆನ್ಸನ್ನು ನೀಡ್ತಾ ಇದ್ದಾರೆ ಅದನ್ನು ತಡೆಯಲಿಕ್ಕೆ ಆ ಜವಾಬ್ದಾರಿಗಳನ್ನ ಪ್ರತಿಯೊಬ್ಬರು ನಿಭಾಯಿಸಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೇನೆ.